ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಕೂತ್ಕೊಂಡು ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ, ಇಲ್ಲಿ ನೋಡ್ಬೋದು. ಇಲ್ಲಿ ಮೊದಲಿಗೆ ನಾಡ ಕಚೇರಿ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ನಾಡ ಕಚೇರಿ ವೆಬ್ಸೈಟಲ್ಲಿ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಾಡ ಕಚೇರಿ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಮೊಬೈಲ್ ನಂಬರ್ ಅಂತಿದೆ, ಮೊಬೈಲ್ ನಂಬರ್ ಆ್ಯಡ್ ಮಾಡಿ. OTP ಬರುತ್ತೆ, ಆ OTPನ ಹಾಕಿ. ಅಲ್ಲಿ ಕ್ಯಾಪ್ಷನ್ ಕೋಡ್ ಇದೆ, ಆ ಕೋಡನ್ನು ಅಲ್ಲಿ ಹೆಂಗಿದೆಯೋ ಅದೇ ಥರ ಟೈಪ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಯಾವ ಥರ ಇದೆ ಅದೇ ಥರ ಕ್ಲಿಕ್ ಮಾಡಬೇಕು. ಅಲ್ಲಿಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಅದೇ ಥರ ಕ್ಲಿಕ್ ಮಾಡಿದಾಗ ಅದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ವೆಬ್ಸೈಟಿಗೆ ಕರ್ಕೊಂಡೋಗುತ್ತೆ. ಆ ವೆಬ್ಸೈಟಲ್ಲಿ ಅಲ್ಲಿ 2 ಲೈನ್ಸ್ ಇದೆ ನೋಡಿ, ಆ 2 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಆ 2 ಲೈನ್ಸ್ ಮೇಲೆ ಹೊಸ ವಿನಂತಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಅದರಲ್ಲಿ ತುಂಬ ಆಪ್ಷನ್ ಬರುತ್ತೆ, ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಆ ಥರ. ಅದರಲ್ಲಿ ನೀವು ಆದಾಯ ಪ್ರಮಾಣ ಪತ್ರ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನಾನು ಇವಾಗ. ಮುಂದುವರಿಸಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆ ಆಧಾರ್ ಕಾರ್ಡ್ ನಂಬರ್ನ ಅಲ್ಲಿ ಅಪ್ಲೈ ಮಾಡಿ. ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ KYC ಕೇಳುತ್ತದು. ಅದರಲ್ಲಿ ಆಧಾರ್ ಕಾರ್ಡ್ ನಂಬರ್ ಅಂತ ಇದೆ ನೋಡಿ, ಅಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ನಿಮಗೆ ಅಲ್ಲಿ ಕೆಳಗೊಂದು ಚೆಕ್ ಬಾಕ್ಸ್ ಇದೆ ನೋಡಿ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾನು ಆಧಾರ್ ಕಾರ್ಡ್ ನಂಬರ್ ಹಾಕಿದೆ, ಇಲ್ಲಿ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಪಡೆಯಿರಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಗೊಂದು OTP ಸಿಗುತ್ತೆ. ಆ OTPನ ನೀವು ಅಲ್ಲಿ ಕೆಳಗೊಂದು ಕಾಲಮ್ ಬರುತ್ತೆ ನೋಡಿ, ಓಕೆ, ಸಕ್ಸಸ್ಫುಲ್ ಆಗಿ ಬಂದಿದೆ ಅಂತ. ಇಲ್ಲಿ OTP ಇಲ್ಲಿಗ ಬಂದಿದೆ ನೋಡಿ, OTP ನಮೂದಿಸಿ. ಅಲ್ಲಿ ನಿಮಗೆ ಬಂದ OTPನ ಇಲ್ಲಿ ಹಾಕಿ ಆಮೇಲೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾನು ಹಾಕಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಪ್ರೊಸೀಜರ್ ಮುಂದುವರಿಯುತ್ತೆ. ಇವಾಗ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನಿಮಗೆ. ಏನಂದರೆ ಇಲ್ಲಿ ನೋಡಿ, ಇಲ್ಲಿ ಜಿಲ್ಲೆ ಯಾವುದು, ತಾಲೂಕು ಯಾವುದು, ನಿಮಗೆಲ್ಲ ಆಯ್ಕೆ ಮಾಡೋಕ್ಕಿರುತ್ತೆ. ನೀವು ಇಲ್ಲಿ ಜಿಲ್ಲೆ ಯಾವುದು, ತಾಲೂಕು ಯಾವುದು ಅಂತ, ನಾನು ಇಲ್ಲಿ ಹೋಬಳಿ ಕೋಟ, ಗ್ರಾಮ ಕೋಟತಟ್ಟು ಅದಂತ ನೀವು ಯಾರಿಗೆ ಮಾಡ್ತಾ ಇದ್ದೀರೋ ಅವ್ರು ಶ್ರೀಮತಿ ಆ ಥರ ಸೆಲೆಕ್ಟ್ ಮಾಡಿ. ಅದೇ ಹೆಸರು ಅದೇ ತೊಗೊಂಡಿರುತ್ತೆ. ಈಗ ತಂದೆ ಹೆಸರು, ಮದುವೆ ಆಗಿಲ್ಲ ಅಂದರೆ ತಂದೆ ಹೆಸರು ಹಾಕಿ, ಮದುವೆ ಆದರೆ ತಾಯಿ ಗಂಡನ ಹೆಸರು ಹಾಕಿ, ಹಾಕಿ. ನಾನಿಲ್ಲಿ ತಂದೆ ಹೆಸರು ಹಾಕ್ತಾ ಇದ್ದೀನಿ, ಬಿನ್ ಅಂತ ಹಾಕಿ ತಂದೆ ಹೆಸರು ಹಾಕ್ತಾ ಇದ್ದೀನಿ. ಅದಾದ ನಂತರ ತಾಯಿ ಹೆಸರೇನಂತ ಇಲ್ಲಿ ಅಪ್ಲೈ ಮಾಡಿ. ತಾಯಿ ಹೆಸರು, ಈಗ ತಂದೆ ಹೆಸರು ಹಾಕ್ತಾ ಇದ್ದೀನಿ ನಾನು ಇವಾಗ. ನೋಡ್ಬೋದು ಇಲ್ಲಿ ಮಾತ್ರ ಕನ್ನಡದಲ್ಲೇ ಟೈಪ್ ಮಾಡಬೇಕು. ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಅದಕ್ಕೆ ತಗೊಳ್ತಾ ಇಲ್ಲ. ಸೊ ಕನ್ನಡದಲ್ಲೇ ಟೈಪ್ ಮಾಡಬೇಕಾಗತ್ತೆ. ನಾನಿಲ್ಲಿ ಕನ್ನಡದಲ್ಲೇ ಟೈಪ್ ಮಾಡ್ತಾ ಇದ್ದೀನಿ ನೋಡಿ. ಕನ್ನಡದಲ್ಲೇ ಟೈಪ್ ಮಾಡಿ. ಕನ್ನಡದಲ್ಲಿ ಟೈಪ್ ಮಾಡಿದ ನಂತರ ನೀವು ತಾಯಿ ಹೆಸರು ಸಹ ಕನ್ನಡದಲ್ಲೇ ಟೈಪ್ ಮಾಡಬೇಕು. ಆ ಕಾರಣಕ್ಕೆ, ಇಲ್ಲ ಅಂದರೆ ಅದು ತಗೊಳ್ಳಲ್ಲ. ಆ ಕಾರಣಕ್ಕೆ ಕನ್ನಡದಲ್ಲೇ ಟೈಪ್ ಮಾಡಬೇಕು. ಇಲ್ಲಿ ನಾನು ರಾಜೇಶ್ ಪೂಜಾರಿ ಕೆ ಅಂತ ಟೈಪ್ ಮಾಡಿದೆ. ನೋಡ್ಬೋದು ಇಲ್ಲಿ ಕೆ ಅಂತ ಟೈಪ್ ಮಾಡಿದ್ದೀನಿ. ಅದಾದ ನಂತರ ತಾಯಿ ಹೆಸರಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ನೋಡಿ. ಅದಲ್ಲಿ ಶ್ರೀಮತಿ ಅದೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಶ್ರೀಮತಿ ಜ್ಯೋತಿ ಟೈಪ್ ಮಾಡ್ತಾ ಇದ್ದೀನಿ. ಇದು ಮಾತ್ರ ತಂದೆ ಹೆಸರು ಮತ್ತು ತಾಯಿ ಮತ್ತೆಲ್ಲ ಅದೇ ತೊಗೊಂಡಿರುತ್ತೆ. ತಂದೆ ಹೆಸರು ಮತ್ತು ತಾಯಿ ಹೆಸರು ನೀವು ಕನ್ನಡದಲ್ಲೇ ಟೈಪ್ ಮಾಡಬೇಕಾಗತ್ತೆ ಇದರಲ್ಲಿ. ಓಕೆ, ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ನಾನು. ಟೈಪ್ ಮಾಡಿದ ನಂತರ ಮುಂದೆ ನೋಡ್ಬೋದು, ಇಲ್ಲಿ ನಾನು ತಂದೆ ಹೆಸರು ಮತ್ತು ತಾಯಿ ಹೆಸರು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಟೈಪ್ ಆದ್ರಿಂದ ಸ್ವಲ್ಪ ನಿಧಾನಕ್ಕೆ ಟೈಪ್ ಮಾಡಿ, ತಪ್ಪಾಗಿ ಟೈಪ್ ಮಾಡಬೇಡಿ. ಆನಂತರ ಮೊಬೈಲ್ ನಂಬರ್ ಇದೆ, ಮೊಬೈಲಿಗೆ ನಂಬರಿಗೆ ಒಂದು OTP ಬರುತ್ತೆ, ಇಮೇಲ್ ID ಒಂದು OTP ಬರುತ್ತೆ. ಇಮೇಲ್ ID ಹಾಕಿ OTP ಕಳುಹಿಸಿ ಅಂತ ಕೊಟ್ಟಾಗ OTP ಬರುತ್ತೆ. ಈಗ ಮೊಬೈಲ್ ನಂಬರಿಗೆ OTP ಬಂದಿದೆ, ನಾನು ಡೈರೆಕ್ಟಾಗಿ ಮೊಬೈಲ್ ನಂಬರ್ OTPನ ಇಲ್ಲೇ ಆ್ಯಡ್ ಮಾಡ್ಕೊತೀನಿ. ನೋಡ್ಬೋದು ಇಲ್ಲಿ ಮೊಬೈಲ್ ನಂಬರಿಗೆ OTP ಬಂದಿದೆ. ಅದೇ ಥರ ಮೊಬೈಲ್ ನಂಬರ್ OTPನ ನಾನು ಇಲ್ಲೇ ಹಾಕೊತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಮೊಬೈಲ್ ನಂಬರ್ OTPನ ತೊಗೊತಾ ಇದ್ದೀನಿ. ನಾನು OTP ಹಾಕಿರೋದು ರಾಂಗ್ ಆಗಿದೆ. ಅಲ್ಲಿ
20 ಹಾಕಿಲ್ಲ, ಒಂದು ಸ್ಪೇಸ್ ಬಿಟ್ಟು ಹಾಕಿದ್ದೀನಿ. ಆ ಕಾರಣಕ್ಕೆ OTP ತೊಗೊಳ್ತಾ ಇಲ್ಲ. ಆ ಕಾರಣಕ್ಕೆ ಆ ಸ್ಪೇಸನ್ನು ರಿಮೂವ್ ಮಾಡಿ ಅನಂತರ 0 ಹಾಕಿದಾಗ ಮಾತ್ರ OTP ತಗೊಳುತ್ತೆ. ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ. ಅನಂತರ ನಿಮಗೆ ಜಿಮೇಲಿಗೆ ಕಳಿಸಿರೋ OTPನ ಚೆಕ್ ಮಾಡಬೇಕಂದ್ರೆ ಜಿಮೇಲ್ ಓಪನ್ ಮಾಡ್ಕೋಬೇಕು. ಜಿಮೇಲ್ ಓಪನ್ ಮಾಡಿ ಜಿಮೇಲಲ್ಲಿರೋ OTPನ ಕಾಪಿ ಮಾಡಿ ತಂದು ನೀವು ಇಲ್ಲಿ ಪೇಸ್ಟ್ ಮಾಡಿ ಪರಿಶೀಲಿಸಿ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಓಕೆ, ನಿಮ್ಮ ಡಿಜಿ ಲಾಕರಿಗೆ ಹಾಕಬೇಕಾದ್ರೆ ಹೌದು ಅಂತ ಹೇಳಿಸಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ನಾನು ಹೌದು ಅಂತ ಹಾಕಿ ಮುಂದುವರಿಸಿದ್ದೇನೆ. ಮುಂದುವರಿಸಿದ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನೋಡ್ಬೋದು ಇಲ್ಲಿ ಈ ಥರ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಟೈಮ್ ತೊಗೊಳುತ್ತೆ ಅಂತ ಬ್ಯಾಕ್ ಹೋಗಬಾರ್ದು. ಬ್ಯಾಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ರ ಮೇಲೆ ನೀವು ನಿಲ್ಲಬೇಕು. ಮುಂದುವರಿಸು ಅಂತ ಇದೆ ನೋಡಿ, ಇಲ್ಲಿ ಇದೇ ಥರ ಕಾಣಿಸ್ತಾ ಇದೆ. ನೀವು ಟೈಮ್ ತೊಗೊಳುತ್ತೆ ಅಂತ ಯಾವತ್ತೂ ಬ್ಯಾಕ್ ಹೋಗಬಾರ್ದು. ಇಲ್ಲಿ ಕುಟುಂಬದ ವಾರ್ಷಿಕ ಆದಾಯವನ್ನು ಹಾಕಿ ಅಂತ ನಾನಿಲ್ಲಿ 60,000 ಹಾಕಿದ್ದೀನಿ. 60,000 ಹಾಕಿ ಮುಂದುವರಿಸುತ್ತೇನೆ. ಇಲ್ಲಿ ಅಪ್ಲೋಡ್ ಕೊಡುತ್ತೆ. ಯಾವ ಡಾಕ್ಯುಮೆಂಟ್ಸ್ ಯಾವತ್ತು PDF ಅಲ್ಲೇ ಇರಬೇಕು, ಮತ್ತು 300 KB ಒಳಗೆ ಇರಬೇಕು. ಅದನ್ನು ಬಿಟ್ಟರೆ ಅದು ಜಾಸ್ತಿ ಆಗಬಾರ್ದು. ಇವಾಗ ನಾನು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಗುರುತಿನ ಚೀಟಿಯಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಹಾಕಿ ಅಪ್ಲೋಡ್ ಡಾಕ್ಯುಮೆಂಟ್ಸಿಗೆ ಕೊಟ್ಟಿದ್ದೀನಿ. ಅದಾದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಫೈಲ್ ನೋಡಿ, ಒಂದು ನಿಮಿಷ, ಫೈಲ್ ಅಪ್ಲೋಡ್ ಅಂತ ಬಂತು. ಅದಾದ ನಂತರ ವಿಳಾಸ ಪುರಾವೆಯಲ್ಲಿ ನಾನು ಅವಳ ಆಧಾರ್ ಕಾರ್ಡ್ ಅಂತ ಇದೆ ನೋಡಿ, ನೋಡ್ಬೋದು ಇಲ್ಲಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಡಾಕ್ಯುಮೆಂಟ್ಸಲ್ಲಿ ಕೊಡ್ತೀನಿ. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಕೊಟ್ಟ ನಂತರ ಇಲ್ಲಿ ಫೈಲ್ ಅಪ್ಲೋಡ್ ಆಯಿತು. ನನಗೆ ನಂಬರ್ ಸಿಕ್ತು, RD ನಂಬರ್ ಸಿಕ್ತು. RD ನಂಬರ್ ಸಿಕ್ಕಿದ ನಂತರ ನಿಮ್ಮ ಸರ್ಟಿಫಿಕೇಟ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಈ ಥರ ನಾವು ಯಾವುದಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಅದನ್ನು ಶೋ ಆಗುತ್ತೆ. ಇದಾದ ನಂತರ ನೀವು ಪುನಃ ಲಾಗಿನ್ ಆಗಬೇಕು. ಪುನಃ ಲಾಗಿನ್ ಆಗಿ ಬಾಕಿ ಉಳಿದ ಕಾರ್ಯಗಳನ್ನು ಕ್ಲಿಕ್ ಮಾಡಿದಾಗ ನಿಮಗೆ RD ನಂಬರ್ ಶೋ ಆಗುತ್ತೆ. RD ನಂಬರ್ ಮೇಲೆ ಕ್ಲಿಕ್ ಮಾಡಿ. RD ನಂಬರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಸೈನಿಗೆ ಕರ್ಕೊಂಡು ಹೋಗುತ್ತೆ. ಅದು ನಾನು ಇವಾಗ ನೋಡ್ಬೋದು ಇಲ್ಲಿ RD ನಂಬರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈ ಸೈನಿಗೆ ಕರ್ಕೊಂಡು ಹೋಯ್ತು. ಈ ಸೈನ್ ಆದಮೇಲೆ ಮೇಲೆ ಈ ಸೈನ್ಸ್ ಅಂತ ಇದೆ ನೋಡಿ, ಮುಂದುವರಿಸಿ. ಆ ರೆಡ್ ಕಲರ್ ಮಾರ್ಕಲ್ಲಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಆ ರೆಡ್ ಕಲರ್ ಮಾರ್ಕಲ್ಲಿರೋದನ್ನ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಇದೆಲ್ಲ ನೀವು ಅಪ್ಲಿಕೇಶನ್ ಏನೇನು ಹಾಕಿದ್ದೀರಾ ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಈ ಸೈನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಾನಿವಾಗ ಈ ಸೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಈ ಸೈನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈ ಸೈನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಈ ಥರ ಬರುತ್ತೆ. ಈ ಸೈನ್ ಮಾಡಬೇಕಾಗತ್ತೆ ನಿಮಗಿಲ್ಲಿ. ಪುನಃ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ OTP ಬರುತ್ತೆ. OTPನ ಹಾಕಿ ಒಂದು ನಿಮಿಷ, ಇಲ್ಲಿ ನೋಡ್ಬೋದು ಇವಾಗ ನಾನು ಆಧಾರ್ ಕಾರ್ಡ್ ಹಾಕ್ತೀನಿ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಬರುತ್ತೆ. ಆ OTPನ ಅಲ್ಲಿ ಮಾಮೂಲಿ ನೀವು ಹೆಂಗೆ OTP ಹಾಕ್ತೀರೋ ಅದೇ ಥರ OTP ಆ್ಯಡ್ ಮಾಡಿ. OTP ಅಂತ ಕೊಟ್ಟು ಅವಾಗ OTP ಬರುತ್ತೆ. OTP ಬಂದ ನಂತರ OTP ಆ್ಯಡ್ ಮಾಡಿ. ಇಲ್ಲಿ ಐ ಹಿಯರ್ ಬೈ ಅಂತ ಇದೆ ನೋಡಿ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ OTP ಬಂತು. OTPನ ಅದೇ ಥರ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. 56 ಅಲ್ಲಿ ಬಂದಿದೆ ನೋಡಿ, ಅದನ್ನು ಅದೇ ಥರ ಆ್ಯಡ್ ಮಾಡ್ತೀನಿ. ಆನಂತರ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮಗೆ ನೋಡ್ಬೋದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾವತ್ತು ಬ್ಯಾಕ್ ಹೋಗಬೇಡಿ. ಓಕೆ, ಹಣ ಪಾವತಿಸಿ ಮೇಲೆ ಬರುತ್ತೆ. ಹಣ ಪಾವತಿಸಿ ಬಂದ ನಂತರ ಹಣ ಪಾವತಿಸಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಅದನ್ನ ಓದ್ಕೊಳ್ಳಿ. 40 ರೂಪೀಸ್ ಪೇ ಮಾಡಬೇಕು. ಇವಾಗ ನಿಮಗೆ ಬೇರೆ ಇದ್ದರೂ ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಬಟ್ ಏನಂದರೆ ನಾನಿಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ಪೇ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಇವಾಗ ಈ ಥರ ಒಂದು ಸ್ಕ್ಯಾನರ್ ಬರುತ್ತೆ. ನಾನು ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಸ್ಕ್ರೀನ್ಶಾಟ್ ತೊಗೊಂಡು ಫೋನ್ಪೇ ಓಪನ್ ಮಾಡಿ ಸ್ಕ್ಯಾನರ್ ಅಪ್ಲೋಡ್ QR ಅಂತ ಇದೆ ನೋಡಿ, ಅಪ್ಲೋಡ್ QR ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇವಾಗ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಡನ್ ಅಂತ ಕೊಡ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ನೋಡ್ಬೋದು ಇಲ್ಲಿ ನಾನು ಅದನ್ನೇ QR ಕೋಡ್ ಅಪ್ಲೋಡ್ ಅಂತ ಇರುತ್ತೆ ನೋಡಿ, ಅಲ್ಲಿಗೆ ಮಾಡಬೇಕು. ಕೊಟ್ಟು ಓಕೆ ಕೊಡಿ. ಇಲ್ಲಿ ಅಪ್ಲೋಡ್ ಕೊಟ್ಟು ಓಕೆ ಕೊಡ್ತೀನಿ. ಓಕೆ ಕೊಟ್ಟರ ಮೇಲೆ ಅದೇ ಆಟೋಮೆಟಿಕ್ ತೊಗೊಳುತ್ತೆ ಎಷ್ಟಂತ ಪೇ ಅಂತ. 40 ರೂಪೀಸ್ ಪೇ ಮಾಡಬೇಕು.
ಓಕೆ, ಇಲ್ಲಿ ₹40 ನಾವು ಪೇ ಮಾಡಬೇಕು. ಇಲ್ಲಿ ನಾನು ₹40 ಪೇ ಮಾಡ್ತಾ ಇದ್ದೀನಿ. ಪೇಮೆಂಟ್ ಆಯಿತು, ಪೇಮೆಂಟ್ ಡನ್ ಆಯಿತು. ಓಕೆ, ನೋಡ್ಬೋದು ಇಲ್ಲಿ ಪೇಮೆಂಟ್ ಆಗಿದೆ. ಪೇಮೆಂಟ್ ಆದ ನಂತರ ನೀವೇನು ಮಾಡಬೇಕಂದ್ರೆ ಬ್ಯಾಕ್ ಅದೇ ವೆಬ್ಸೈಟಿಗೆ ಹೋಗಬೇಕು. ನೀವು ಬ್ಯಾಕ್ ಹೋಗಬಾರ್ದಲ್ಲಿ ಅದೇ ವೆಬ್ಸೈಟ್ನ ಹೋಗಿ ಓಪನ್ ಮಾಡಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ಯಾವತ್ತೂ ಬ್ಯಾಕ್ ಹೋಗಬೇಡಿ ಅಥವಾ ಕ್ಯಾನ್ಸಲ್ ಮಾಡಬೇಡಿ. ಅಲ್ಲಿ ಕ್ಯಾನ್ಸಲ್ ಆಪ್ಷನ್ ಇದೆ ಅಂತ ನೀವು ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಮಾಡಬೇಡಿ. ನೋಡ್ಬೋದಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಇವಾಗ ಟೈಮ್ ತೊಗೊಳುತ್ತೆ, ಎಷ್ಟು ನಿಮಿಷ ತೊಗೊಳುತ್ತೆ ಅಂದ್ರೆ ಒಂದು 2 ಮಿನಿಟ್ಸ್ ಆದರೂ ತೊಗೊಳುತ್ತೆ. ನೋಡ್ಬೋದು ಇಲ್ಲಿ ನಾನು ಸುಮ್ಮನೆ ತೊಗೊಳ್ಳಿ ಅಂತ ಬಿಟ್ಟಿದ್ದೀನಿ. ಏನಕ್ಕಂತ ಹೇಳಿದ್ರೆ ನಾನೀಗ ಇಲ್ಲಿ ಕಟ್ ಮಾಡಿ ಲಾಸ್ಟನ್ನ ಅಪ್ಲೈ ಮಾಡಿದೆ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ, ಅವರು ತೋರಿಸುವಾಗ ಬೇಗ ತೋರಿಸಿದೆ, ಏನಕ್ಕಾಗಿಲ್ಲ ಅಂತ ಸ್ಕಿಪ್ ಮಾಡ್ತೀರಾ ಅಥವಾ ಕ್ಯಾನ್ಸಲ್ ಮಾಡ್ತೀರಾ ಅಥವಾ ರೀಫ್ರೆಶ್ ಮಾಡ್ತೀರಾ, ಏನೂ ಮಾಡಬೇಡಿ. ಸ್ವಲ್ಪ ಹಾಗೆ ಇಟ್ಕೊಂಡ್ರೆ ಸ್ವಲ್ಪ ಅದು ಟೈಮ್ ತೊಗೊಳುತ್ತೆ. ಒಂದು 2 ಮಿನಿಟ್ಸ್ ಆದರೂ ಟೈಮ್ ತೊಗೊಳುತ್ತೆ. ನೋಡ್ಬೋದು ಇಲ್ಲಿ ನೋಡಿ, ಇವಾಗ ಟೈಮ್ ತೊಗೊಳ್ತಾ ಇದೆ. ಸುಮ್ಮನೆ ಬಿಟ್ಬಿಡಿ. ಅದಾಗಿ ಪೇಮೆಂಟ್ ಆಗಿದ್ನ ಅದನ್ನೇ ಇಲ್ಲಿ ನೋಡ್ಬೋದು, ಚೆಕ್ ಪೇಮೆಂಟ್ ಮಾಡ್ತಾ ಇದೆ. ಅದೇ ಚೆಕಿಂಗ್ ಪೇಮೆಂಟ್ ಸ್ಟೇಟಸ್ ಅಂತ ಅದು ಮಾಡ್ತಾ ಇದೆ. ನೋಡ್ಬೋದು ತಿರುಗ್ತಾನೆ ಇದೆ. ಹಾಗೆ ತಿರುಗಿ ಪೇಮೆಂಟ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕು. ಅಂದೇ ಕ್ಯಾನ್ಸಲ್ ಮಾಡೋದಾಗಲಿ ಬ್ಯಾಕ್ ಹೋಗೋದಾಗಲಿ ಮಾಡಿದ್ರೆ ಪೇಮೆಂಟ್ ಸಕ್ಸಸ್ಫುಲ್ಲಿ ಆಗಲ್ಲ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ನಾನು ಏನಕ್ಕಿಲ್ಲಿ ಸ್ಕಿಪ್ ಮಾಡಿಲ್ಲ ವಿಡಿಯೋ ಅಂತ ಹೇಳಿದ್ರೆ, ನಾನು ಸ್ಕಿಪ್ ಮಾಡಿದ್ರೆ ನೀವು ಅನ್ಕೊತೀರಾ ಓಕೆ ಅವ್ರದ್ದು ಬೇಗ ಆಗಿದೆ, ನಮ್ದಾಗಿಲ್ಲ, ಯಾಕಾಗಿಲ್ಲ ಅಂತ ನೀವು ಬ್ಯಾಕ್ ಹೋಗ್ತೀರಾ. ಸೊ ನಾ ಇಲ್ಲಿ ಸ್ಕಿಪ್ ಮಾಡಲ್ಲ. ನೋಡ್ಬೋದು ಇಲ್ಲಿ ನಾನು ಸ್ಕಿಪ್ ಮಾಡಿಲ್ಲ. ಎಷ್ಟು ನಿಮಿಷ ತಗೊಳ್ಳಿ ಅಂತ ವೆಯ್ಟ್ ಮಾಡುತ್ತಾ ಇದ್ದೀನಿ. ಸುಮ್ಮನೆ ವೆಯ್ಟ್ ಮಾಡಬೇಕು. ಅಲ್ಲಿ ನೋಡ್ಬೋದು ಚೆಕಿಂಗ್ ಪೇಮೆಂಟ್ ಸ್ಟೇಟಸ್ ಅಂತ ತಿರುಗ್ತಾ ಇದೆ. ಆ ಥರ ಓಕೆ ನೋಡಿ, ಇವಾಗ ಈ ಥರ ಬಂದ ನಂತರ ಸಕ್ಸಸ್ಫುಲಿ ಪೇಮೆಂಟ್ ಅಂತ ಬರುತ್ತೆ. ಸಕ್ಸಸ್ಫುಲಿ ಪೇಮೆಂಟ್ ಅಂತ ಬಂದ ನಂತರ ನೋಡ್ಬೋದು ಇಲ್ಲಿ ಓಕೆ ಇನ್ನೂ ಕ್ಯೂಆರ್ ಕೋಡ್ ತೋರಿಸ್ತಾ ಇರುತ್ತೆ. ಅದನ್ನು ಟೈಮ್ ತೊಗೊಳ್ಳಲ್ಲ ಅಂತ ನೋಡ್ಬೋದು. ಪುನಃ ತೋರಿಸ್ತಾ ಇದೆ. ಹಾಗಂತ ಪುನಃ ಪೇಮೆಂಟ್ ಮಾಡಬೇಡಿ. 2 ಮಿನಿಟ್ಸ್ ವೆಯ್ಟ್ ಮಾಡಿದ ನಂತರ ನಿಮಗೆ ಒಂದು ಪಾಪಪ್ ಬರುತ್ತೆ ನೋಡಿ, ಸಕ್ಸಸ್ಫುಲಿ ಪೇಮೆಂಟ್ ಅಂತ ಬಂತು. ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ನೋಡ್ಬೋದು ಇಲ್ಲಿ ನೀವು ಪೇಮೆಂಟ್ ಆಗಿರೋದು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಬೇಕಾದ್ರೆ ಇದನ್ನೇ ಪ್ರಿಂಟೌಟ್ ತೊಗೊಳ್ಬೋದು. ನಾನಿಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಡೌನ್ಲೋಡ್ ಆಗಿದೆ. ಓಕೆ ನೋಡಿ, ಈ ಥರ ಇರುತ್ತೆ. ಅದನ್ನು ಬೇಕಾದರೆ ನೀವು ಪ್ರಿಂಟೌಟ್ ತೆಗೆದಿಟ್ಕೋಬೋದು. ನಾನಿಲ್ಲಿ ಪ್ರಿಂಟೌಟ್ ತೆಗ್ದಿಲ್ಲ, ಡೌನ್ಲೋಡ್ ಇದೆಯಲ್ವಾ ಅಂತ ಸುಮ್ಮನಿದ್ದೀನಿ. ಓಕೆನಾ, ನೋಡ್ಬೋದು. ಇದೇ ಥರ ಅಪ್ಲಿಕೇಶನ್ ಹಾಕೋದ್ರಿಂದ 21 ದಿನಗಳೊಳಗೆ ನಿಮಗೆ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಮನೇಲೇ ಕೂತ್ಕೊಂಡು ಅಪ್ಲೈ ಮಾಡ್ಬೋದು. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೇಗ ನಮ್ಮ ವಿಡಿಯೋ ನಿಮಗೆ ತಲುಪುತ್ತದೆ. ಥ್ಯಾಂಕ್ ಯು.